ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಸೂಪರ್ ಆಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲ ಕೇಳ್ತಾ ಇದ್ದೆ ನಿಮ್ಮದು ಯಾವ ಥರ ಬೇಗ WH ಕಂಪ್ಲೀಟ್ ಆಯಿತು, ಹೇಗೆ ನೀವು ಏನು ಸೆಟ್ಟಿಂಗ್ ಆನ್ ಮಾಡಿದ್ರಿ, ಯಾವ ಥರ ಕಂಪ್ಲೀಟ್ ಆಯಿತು, ಸ್ವಲ್ಪ ವೀಡಿಯೋ ಮಾಡಿ ಹೇಳ್ಕೊಡಿ ಏನು ಸೆಟ್ಟಿಂಗ್ ಆನ್ ಮಾಡಿದ್ರಿ ಅಂತ. ನಿಜವಾಗ್ಲೂ ಯಾವುದೇ ರೀತಿ ಯಾವ ಸೆಟ್ಟಿಂಗ್ ಆನ್ ಮಾಡಿಲ್ಲ, ಯಾವುದೇ ರೀತಿ ಏನೂ ಮಾಡಿಲ್ಲ. ನಾನು ಹೇಳೋ ಥರ ಮಾಡಿದ್ರೆ ನಿಮ್ಮದು ಕೂಡ ಬೇಗ WH ಕಂಪ್ಲೀಟ್ ಆಗುತ್ತೆ. ಲೈವು ವೈರಲ್ ಆಗಬೇಕು ಮತ್ತು ವೀಡಿಯೋಗಳು ವೈರಲ್ ಆಗಬೇಕು ಅನ್ನೋದೇ ಏನೂ ಇಲ್ಲ. ಹೇಳೋ ಥರ ಮಾಡಿದ್ರೆ ನೀವು ಖಂಡಿತ ನಿಮ್ಮ ವಾಚ್ ಟೈಮ್ ಕೂಡ ಬೇಗ ಕಂಪ್ಲೀಟ್ ಮಾಡ್ಕೋಬೋದು. ಯಾವ ಥರ ಅಂತ ಹೇಳ್ಕೊಡ್ತೀನಿ. ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡಬೇಡಿ, ಪೂರ್ತಿಯಾಗಿ ವಿಡಿಯೋ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನನಗೆ ಫಸ್ಟ್ ಯೂಟ್ಯೂಬ್ ಬಗ್ಗೆ ಏನಂದರೆ ಏನೂ ಗೊತ್ತೇ ಇರಲಿಲ್ಲ. ನನ್ನ ಲೈವ್ಗೂ ಕೂಡ ಯಾರೂ ಕೂಡ ಬರ್ತಾ ಇರಲಿಲ್ಲ. ಒಂದು ಸಲ ಯಾರೋ ಒಬ್ಬರು ಸಿಸ್ಟರ್ ಬಂದು, ನೀವು ಲೈವ್ಗೆ ಹೋಗೋದ್ರಿಂದ ನಿಮ್ಮ ಸಬ್ ಕೂಡ ಬೇಗ ಆಗುತ್ತೆ ಮತ್ತು WH ಕೂಡ ಲೈವ್ ಮಾಡೋದ್ರಿಂದ ಕಂಪ್ಲೀಟ್ ಆಗುತ್ತೆ ಅಂತ ಹೇಳ್ಕೊಟ್ರು. ಅವ್ರು ಹೇಳಿದ ಮೇಲೆ ನಾನು ಕೂಡ ಲೈವ್ನ ಡೈಲಿ ಸ್ಟಾರ್ಟ್ ಮಾಡಿದೆ. ಲೈವ್ನ ಡೈಲಿ ಸ್ಟಾರ್ಟ್ ಮಾಡಿದೆ. ಆದರೂ ಕೂಡ ಯಾರೂ ಬರ್ತಾ ಇರಲಿಲ್ಲ. ಆಮೇಲೆ ಎಲ್ಲ ಲೈವ್ಗೂ ಹೋಗಿ ನಾನು ಕೂಡ ಇದು ಮಾಡ್ತಾಯಿದ್ದೆ, ಸಪೋರ್ಟ್ ಮಾಡ್ತಾಯಿದ್ದೆ. ಮತ್ತು ಅವರು ಕೂಡ ನನಗೆ ಬಂದು ಸಪೋರ್ಟ್ ಮಾಡ್ತಾಯಿದ್ರು. ಮತ್ತು ನನಗೆ ಲೈವ್ಗೆ ಹೋಗೋದ್ರಿಂದ ಬೇಗ ಸಬ್ನ ಕಂಪ್ಲೀಟ್ ಮಾಡ್ಕೋಬೋದು. ನಾನು ಲೈವ್ಗೆ ಹೋಗಿ ನಾನು ಸಬ್ನ ಕಂಪ್ಲೀಟ್ ಮಾಡಿಕೊಂಡೆ. ನಿಮಗೆ ಗೊತ್ತಿರೋ ಹಾಗೆ 4000 ವಾಚ್ ಅವರು ಮತ್ತು 1000 ಸಬ್ಸ್ಕ್ರೈಬು ಕಂಪ್ಲೀಟ್ ಆಗಿರಬೇಕು. ಯೂಟ್ಯೂಬಲ್ಲಿ ಮೋನೋ ಆಗಬೇಕು ಅಂದರೆ ಅದು ಯಾವ ಥರ ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ, ಬನ್ನಿ. ವಾಚ್ ಟೈಮು ಯಾವ ಥರ ಕಂಪ್ಲೀಟ್ ಮಾಡ್ಕೊಳ್ಳೋದು ಅಂದರೆ, ನಿಮ್ಮದು ವ್ಲಾಗು, ಕುಕ್ಕಿಂಗು, ರಂಗೋಲಿ ಮತ್ತು ಬ್ಯೂಟಿ ಟಿಪ್ಸ್ ಬಗ್ಗೆ ವೀಡಿಯೋ ಮಾಡಿರ್ತೀರ ಅಲ್ವಾ. ಬ್ಯೂಟಿ ಟಿಪ್ಸ್ದೇ ಬೇರೆ ಪ್ಲೇಲಿಸ್ಟ್ ಮಾಡಬೇಕು, ಮತ್ತು ವ್ಲಾಗ್ದೇ ಬೇರೆ ಪ್ಲೇಲಿಸ್ಟು, ಮತ್ತು ಕುಕ್ಕಿಂಗ್ದೇ ಬೇರೆ ಪ್ಲೇಲಿಸ್ಟು, ಈ ಥರ ಎಲ್ಲನೂ ಬೇರೆ ಬೇರೆ ಪ್ಲೇಲಿಸ್ಟ್ ಮಾಡ್ಕೊಳ್ಳಿ. ಮಾಡಾದ್ಮೇಲೆ ನಿಮ್ಮದು ಇನ್ನೊಂದು ಫೋನ್ ಏನಾದರೂ ಇದ್ದರೆ ಅದಕ್ಕೆ ಇನ್ನೊಂದು ಸಿಮ್ ಕಾರ್ಡ್ ಹಾಕ್ಕೊಂಡು ಬೇರೆ ಜಿಮೇಲ್ ID ಕ್ರಿಯೇಟ್ ಮಾಡಿ ಅದರಿಂದ ನಿಮ್ಮ ಪ್ಲೇಲಿಸ್ಟ್ಗಳನ್ನ ಆನ್ ಮಾಡೋದ್ರಿಂದ ಬೇಗ ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತೆ. ಮತ್ತು ನಿಮ್ಮ ಮನೆಯಲ್ಲಿ ಇನ್ನೊಬ್ರದ್ದು ಫೋನ್ ಇದ್ದರೆ ಅವ್ರ ಫೋನಲ್ಲೂ ಕೂಡ ನಿಮ್ಮ ಪ್ಲೇಲಿಸ್ಟ್ನ ಆನ್ ಮಾಡೋದ್ರಿಂದ ಬೇಗ ವಾಚ್ ಟೈಮ್ ಕಂಪ್ಲೀಟ್ ಆಗುತ್ತೆ. ನಾನು ನಮ್ಮ ಹಸ್ಬೆಂಡ್ ಫೋನಿಂದ ನಾನು ಡೈಲಿ ನೈಟ್ ಟೈಮು ಆನ್ ಮಾಡ್ತಾ ಬಂದೆ. ಅದರಿಂದ ಕೂಡ ನಂದು WH ಕಂಪ್ಲೀಟ್ ಆಯಿತು. ಮತ್ತು ಸ್ವಲ್ಪ ಫ್ರೆಂಡ್ಸ್ಗಳು ಕೂಡ ನನಗೆ ಪ್ಲೇಲಿಸ್ಟ್ನ ಆನ್ ಮಾಡಿಕೊಟ್ರು. ಅದರಿಂದ ನಂದು WH ಸ್ವಲ್ಪ ಕಂಪ್ಲೀಟ್ ಆಯಿತು. ಮತ್ತು ನೀವು ನಿಮ್ಮ ರಿಲೇಷನ್ ಅವರು, ಗೊತ್ತಿರೋರು, ತುಂಬ ಪರಿಚಯ ಇರೋರು ಇರ್ತಾರೆ ಅಲ್ವಾ, ನಿಮ್ಮ ಕ್ಲೋಸ್ ಫ್ರೆಂಡ್ಸ್ಗಳಿರ್ತಾರೆ ಅಲ್ವಾ, ಅವ್ರಿಗೆ ನಿಮ್ಮ ಪ್ಲೇಲಿಸ್ಟ್ನ ಆನ್ ಮಾಡೋಕ್ಕೆ ಅಂತ ಹೇಳಿ ಅವರು ಪ್ಲೇಲಿಸ್ಟ್ನ ಆನ್ ಮಾಡೋದ್ರಿಂದ ನಿಮ್ಮ WH ಕೂಡ ಕಂಪ್ಲೀಟ್ ಆಗುತ್ತೆ. ನಾನು ಡೈಲಿ ನೈಟ್ ಟೈಮು ನಮ್ಮ ಹಸ್ಬೆಂಡ್ ಫೋನಿಂದ ಆನ್ ಮಾಡ್ತಾಯಿದ್ದೆ. ಸ್ವಲ್ಪ ಫ್ರೆಂಡ್ಸ್ಗಳು ಕೂಡ ಹೆಲ್ಪ್ ಮಾಡಿದ್ರು. ಅದರಿಂದ ನಂದು WH ಕಂಪ್ಲೀಟ್ ಆಯಿತು. ಮತ್ತು ನಾನು ಯಾರು ಏನು ಅಂತ ಗೊತ್ತಿಲ್ಲ, ಆದರೂ ಕೂಡ ಒಬ್ಬರು ನಮಗೆ ಯೂಟ್ಯೂಬಲ್ಲೇ ಒಬ್ಬರು ಒಳ್ಳೆ ಅಣ್ಣ ಅಂತಲೇ ಹೇಳ್ಬೋದು. ಅವರು ಕೂಡ ನನ್ನ ಶಾರ್ಟ್ ವಿಡಿಯೋ ಆಗಿರ್ಬೋದು, ಲಾಂಗ್ ವಿಡಿಯೋ ಆಗಿರ್ಬೋದು, ಲೈವ್ ವಿಡಿಯೋ ಆಗಿರ್ಬೋದು, ಮತ್ತು ನನ್ನ ಲೈವಲ್ಲಿ ಸಪೋರ್ಟ್ ಮಾಡೋದೇ ಆಗಿರ್ಬೋದು, ಪ್ರತಿಯೊಂದು ಕೂಡ ನೋಡಿ ನನಗೆ ಸಪೋರ್ಟ್ ಮಾಡಿದ್ದಾರೆ. ಮತ್ತು ನಮ್ಮ ಪ್ಲೇಲಿಸ್ಟ್ ಕೂಡ ಆನ್ ಮಾಡಿಕೊಟ್ರು. ತುಂಬ ಅಂದರೆ ತುಂಬ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಂದು ವಿಡಿಯೋ ಎಲ್ಲ ಡಿಲೀಟ್ ಆಗಿ ಏನು ಮಾಡಬೇಕು ಏನು ಅಂತ ಗೊತ್ತಿಲ್ಲದೆ ಇರುವಾಗ ದೇವರೇ ನಮಗೋಸ್ಕರ ಕಳಿಸಿದ್ದಾರೆ ಅನ್ನೋಷ್ಟು ನನಗೆ ಫುಲ್ಲು ಖುಷಿ ಆಯಿತು. ಅವರು ಕೂಡ ತುಂಬ ನನ್ನ ವಾಚ್ ಟೈಮ್ಗೆ ತುಂಬ ಅಂದರೆ ತುಂಬ ಹೆಲ್ಪ್ ಮಾಡಿದ್ದಾರೆ. ಮತ್ತು ನನ್ನ ಲೈವಲ್ಲೂ ಕೂಡ ತುಂಬ ಜನ ಬಂದು ನನಗೆ ಸಪೋರ್ಟ್ ಮಾಡಿದ್ದಾರೆ. ಆದರೆ ಯಾರ್ದು ಕೂಡ ನೇಮ್ನ ನಾನು ಹೇಳಲ್ಲ. ಯಾಕೆ ಅಂದರೆ ಒಬ್ಬರು ನೇಮ್ ಹೇಳಿದ್ರು ಕೂಡ ಇನ್ನೊಬ್ಬರು ಕೋಪ ಮಾಡ್ಕೊಳ್ತಾರೆ. ಆದರೆ ಎಲ್ಲರ ನೇಮು ಹೇಳೋಕ್ಕೆ ತುಂಬ ಟೈಮ್ ಹಿಡಿಯುತ್ತೆ. ಅದಕ್ಕೆ ನಾನು ಯಾರ ನೇಮು ಕೂಡ ಹೇಳ್ತಾ ಇಲ್ಲ. ನನ್ನ ಬಿಗಿನಿಂದ ಹೆಣ್ವರೆಗೂ ಕೂಡ ಲೈವಲ್ಲಿ ತುಂಬ ಸಪೋರ್ಟ್ ಮಾಡಿದ್ದಾರೆ. ಅವ್ರಿಗಂತೂ ತುಂಬ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ನಾನು ತುಂಬ ಜನನ ನೋಡಿದ್ದೀನಿ. ಎಲ್ಲರೂ ಕೂಡ ಏನು ಮಾಡ್ತಾ ಇದ್ದಾರೆ ಅಂದರೆ, ಒಂದು 5 ಮಿನಿಟ್ಸ್, 4 ಮಿನಿಟ್ಸ್, 2 ಮಿನಿಟ್ಸ್, 3 ಮಿನಿಟ್ಸ್ ಈ ಥರ ಲೈವ್ ಇದು ವಿಡಿಯೋ ಆಗ್ತಾ ಇದ್ದಾರೆ. ಅದರಿಂದ ನಿಜವಾಗ್ಲೂ WH ಯಾವುದೇ ಕಾರಣಕ್ಕೂ ಆಗಲ್ಲ. ನೀವು ಆದಷ್ಟು ಬೇಗ ನೀವು ಒಂದು 10 ಮಿನಿಟ್ಸಿಂದ ಮೇಲೆ ವೀಡಿಯೋನ ಹಾಕೋಕ್ಕೆ ಟ್ರೈ ಮಾಡಿ. ನಿಮ್ಮದು ಒಂದು 10 ಮಿನಿಟ್ಸು ಒಂದು ವೀಡಿಯೋ ಇದ್ದರೆ ಅದನ್ನು ಬಿಗಿನಿಂದ ಎಂಡ್ವರೆಗೂ ಪೂರ್ತಿಯಾಗಿ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಒಂದು 6 ಜನ ವೀಡಿಯೋ ನೋಡಿದ್ರೂ ಕೂಡ 60 ಮಿನಿಟ್ಸ್ ಆಗುತ್ತೆ, ಅಲ್ಲಿಗೆ 1 ಅವರ್ ಆಗುತ್ತೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ನೀವು ಆದಷ್ಟು ಬೇಗ 10 ಮಿನಿಟ್ಸಿಂದ ಮೇಲೆ ವೀಡಿಯೋ ಆಗೋಕ್ಕೆ ಆದಷ್ಟು ಬೇಗ ಪ್ರಯತ್ನ ಪಡಿ. ನಮಗೆ ಶಾರ್ಟಿಂದ ಯಾವುದೇ ಕಾರಣಕ್ಕೂ WH ಸಿಗಲ್ಲ. ನಮಗೆ ಶಾರ್ಟಿಂದ ಸಬ್ ಮತ್ತು ವ್ಯೂಸ್ ಮಾತ್ರ ಬರುತ್ತೆ ಅಷ್ಟೇ.
ಮತ್ತು ಲಾಂಗ್ ವಿಡಿಯೋನ ಜಾಸ್ತಿ ಹಾಕೋಕ್ಕೆ ಟ್ರೈ ಮಾಡಿ, ಪ್ರಯತ್ನ ಪಡಿ ಅಂತ ಹೇಳ್ತಾ ಇದ್ದೀನಿ. ಮತ್ತು ನೀವು ಜಾಸ್ತಿ ಲೈವು ಮತ್ತು ಲಾಂಗ್ ವಿಡಿಯೋ ಮತ್ತು ಬೇರೆಯವ್ರಿಗೆ ಪ್ಲೇಲಿಸ್ಟು ಆನ್ ಮಾಡಿಸೋದ್ರಿಂದ ನಿಮ್ಮ ಹೆಚ್ಚು ಬೇಗ ಕಂಪ್ಲೀಟ್ ಆಗುತ್ತೆ. ಇಷ್ಟೇ ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಕೊಟ್ಟು ಕಮೆಂಟ್ ಹಾಕಿ.